ಹಲವಾರು ವೇದಿಕೆಗಳಲ್ಲಿ ನನ್ನ ಒಂದು ಜೀವನದ ಬಗ್ಗೆ ನಾನು ಹಂಚ್ಕೊಂಡಿದ್ದೀನಿ, ಹೇಳ್ಕೊಂಡಿದ್ದೀನಿ ಕೂಡ. ಆದರೆ ಮೊದಲನೇ ಬಾರಿ ಈ ಥರ ಸಿನಿಮಾದಲ್ಲಿ ನಾಯಕ ನಟ, ದೊಡ್ಡ ಜವಾಬ್ದಾರಿ, ಎಲ್ಲರ ಮನಸ್ಸಿಗೆ ಗೆಲ್ಲೋದಕ್ಕೊಂದು ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿರೋದಕ್ಕೆ ಫಸ್ಟು ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ನಮ್ಮ ಪ್ರೊಡ್ಯೂಸರ್ ಸರ್ಗೆ, ನನ್ನ ಸ್ನೇಹಿತ ರಾಜ್ಕುಮಾರ್ ಅವ್ರಿಗೆ ಇಬ್ಬರಿಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಭಾಳ ಕಷ್ಟಪಟ್ವಿ. ಸಿನಿಮಾದಲ್ಲಿ ಭಾಳ ಏರಿಳಿತಗಳಾಯಿತು, ಕೋವಿಡ್ ಬಂತು, ಶೂಟಿಂಗ್ ನಿಂತೋಯ್ತು. ಅಣ್ಣಾಮಲೈ ಸರ್ ಅವ್ರು ಒಪ್ಕೊಂಡ್ಬಿಟ್ಟಿದ್ರು. ಅವ್ರು ಬೇರೆ ಹೇಳಿದ ಮಾತು ಉಳಿಸ್ಕೊಳ್ಳೋದಕ್ಕೆ ಒನ್ ಟೈಮ್ ಅವ್ರ ಕಮಿಟ್ಮೆಂಟ್ ಆದಮೇಲೆ ಬರ್ತೀನಿ ಅಂದಮೇಲೆ ಬರ್ತೀನಿ ಅನ್ನೋ ನಂಬಿಕೆಯಿಂದ ನಾವು ಎಲ್ಲೂ ಅನೌನ್ಸ್ ಮಾಡೋಂಗಿಲ್ಲ, ಏನೋ ಇದ್ರ ಬಗ್ಗೆ ಹೇಳೋಂಗಿಲ್ಲ. ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ನಾವು ತುಂಬಿಸಿದ್ವೋ ಏನು ಕತೆನೋ, ಏನೋ ಒಂದು ಆಪರ್ಚುನಿಟಿ ಸಿಕ್ತು, ಒಪ್ಕೊಳ್ಳೋದೇನೋ ಒಪ್ಕೊಂಡ್ಬಿಟ್ರು. ನನ್ನ ಬಗ್ಗೆ ತಿಳ್ಕೊಂಡು ಕೂಡ ಅವರು. ಸರಿ, ಅವ್ರಿಗೂ ಈ ಒಂದು ವೇದಿಕೆ ಮುಖಾಂತರ ಅವ್ರನ್ನ ನೆನೆಸ್ಕೊತೀನಿ. ಅವ್ರಿಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಬಹಳನೇ ಕಷ್ಟ. ಸಡನ್ ಆಗಿ ಸ್ಕ್ರೀನ್ ಮುಂದೆ ಎಮೋಷನ್ ಕ್ರಿಯೇಟ್ ಮಾಡುವಂಥ ನಮ್ಮ ಕ್ಯಾಮ್ರಾಮ್ಯಾನ್ ಆನಂದ್ ಅವರು ಹೇಳೋ ಒಂದೊಂದು ಮಾತುಗೂ ನನಗೆ ಕೋಪ ಬರುತ್ತೆ ಹೊರತು ಆ್ಯಕ್ಟಿಂಗ್ ಬರ್ತಿಲ್ಲ. ಯಾಕೆಂದರೆ ನನಗೆ ಅನುಭವ ಇಲ್ಲ. ಇಲ್ಲಿ ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕಾ, ಡ್ಯಾನ್ಸರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ ಕೂಡ. ಎಷ್ಟು ಮಾತ್ರ ಮಾಡ್ತಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು 100 ಸಲ ಪ್ರಾಕ್ಟೀಸ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ನಮ್ಮ ಕೊರಿಯೋಗ್ರಾಫರ್ ಆದ ಆನಂದ್ ಅವರು ಏನು ಹೇಳ್ಕೊಟ್ಟಿರ್ತಾರೋ ಅದನ್ನು ಕಲ್ತು ಮಾಡ್ತಿದ್ದೆ. ಇದು ಸಿನಿಮಾ, ಇದು ಹೊಸದು ನನಗೆ ಆ್ಯಕ್ಟಿಂಗ್ ಎಲ್ಲನೂ. ಸೊ ಭಾಳನೇ ಕಷ್ಟ ಆಯಿತು. ಒಂದೊಂದು ಹಂತವಾಗಿ ನಾನು ಇದರಿಂದ ಕಲ್ತ್ಕೊಂಡೆ ತುಂಬ. ಮತ್ತು ಭಾಳನೇ ಇದೆ ಹೇಳ್ಕೊಳ್ಳೋದು ಸಿನಿಮಾ ಬಗ್ಗೆ. ಹೇಳ್ಕೊತ ಹೋದರೆ ಇಲ್ಲಿವರೆಗೂ ನಾನು ಕಂಡಂಗೆ, ನೀವು ಕಂಡಂಗೆ ಈ ಥರ ಒಂದು ಆಕಾರನ ಒಂದು ಸಿನಿಮಾದಲ್ಲಿ ಇಲ್ಲಿವರೆಗೂ ಏನೇನು ತೋರಿಸಿದಾರೋ ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ತೋರಿಸಿರ್ತಾರೆ. ಒಬ್ಬ ಹುಡುಗನ ರೋಡ್ ಕ್ರಾಸ್ ಮಾಡಿಸೋದಾಗಲಿ ಅಥವಾ ದೇವಸ್ಥಾನದ ಮುಂದೆ ಬೇರೆ ಬೇರೆ ರೀತಿ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಆ ಮುಖಾಂತರ ತೋರಿಸಿದ್ದಾರೆ. ಹೊರತಾಗಿ ಸಿನಿಮಾದಲ್ಲಿ ಕಂಪ್ಲೀಟ್ ಸಿನಿಮಾಗೆ ಒಬ್ಬ ನಾಯಕ ನಟನಾಗಿ ನನಗೆ ದೊಡ್ಡ ಅವಕಾಶ. ಮತ್ತು ನನ್ನಂಥ ಲಕ್ಷಾಂತರ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಏನೋ ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ಇರೋದ್ರಿಂದ ಇವತ್ತಿನ ದಿನ ನಮ್ಮ ಪ್ರೊಡ್ಯೂಸರು ಆ ಸ್ಥಾನದಲ್ಲಿ ನಿಂತ್ಕೊಂಡು ಎಷ್ಟು ಸಾರ್ ಒಂದೊಂದು ದಿನಾನೂ ಎಷ್ಟೆಷ್ಟೋ ಕಣ್ಮುಂದೆ ಖರ್ಚಾಗ್ತಿತ್ತು. ಹೆಚ್ಚು ಕಮ್ಮಿ 30-35 ದಿನ ಶೂಟಿಂಗ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ವೆಸ್ಟ್ ಮಾಡಿದ್ದಾರೆ. ಎಷ್ಟೋ ನೂರಾರು ಕನಸು ಈಚೆ ಬರಬೇಕು ಸಿನಿಮಾ ಅಂತ. ಎಲ್ಲ ಒಳ್ಳೇದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಇದ್ರ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಂಥ ಇನ್ನು ಹಲವಾರು ಪ್ರತಿಭೆಗಳಿಗೆ ಅವಕಾಶ ಸಿಗಲಿ. ನಾಯಕ ನಟನಾಗಿ ಸಿಕ್ಕಿದೆಯಾ ನನಗೆ ಭಾಳ ಗರ್ವ ಮತ್ತು ಗೌರವ ಮತ್ತು ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ. ಏನೋ ನಿಮ್ಮ ಮನಸ್ಸಿಗೆ ಗೆಲ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಈ ಸಿನಿಮಾ ಮುಂದೆ ಬರುತ್ತೆ. ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸರ್, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅವನಲ್ಲಿರೋ ಫೈರ್ನ ಈ ಸಿನಿಮಾದಲ್ಲಿ ನೋಡ್ತೀವಿ. ಮತ್ತು ನನ್ನ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ನನ್ನ ಒಂದು ದಿನನಿತ್ಯ ಕೆಲಸ ಯಾವ ರೀತಿ ಇರುತ್ತೋ ಆ ರೀತಿ ನಾನು ಇಂಡಿಪೆಂಡೆಂಟಾಗಿ ನಾನು ಪಬ್ಲಿಕ್ಕಿಗೆ ಕಾಣೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿಗೆ ಇದೆ ಸರ್ ಹೇಳಕ್ಕೆ ಹೋದರೆ. ನನ್ನ ಕೋಪ ಎಲ್ಲ, ದೇವ್ರ ಮೇಲೆ ಕೋಪ ಎಲ್ಲನೂ ತೋರಿಸ್ತೀನಿ. ಹಿಂಗೆ ಯಾಕೆ ಕೊಟ್ಟೆ ನನಗೆ ಭಗವಂತ ಈ ಥರ ಒಂದು ಶಿಕ್ಷೆ, ನಾನೇನು ಕಮ್ಮಿ ಮಾಡಿದ್ದೀನಿ, ಏನು ತಪ್ಪು ಮಾಡಿದ್ದೀನಿ ಅಂತ ಕಿರ್ಚಾಡ್ತೀನಿ, ಹೊಟ್ಟೆ ಶೂಗಿ ನರಳಾಡ್ತೀನಿ. ಭಾಳ ಇದೆ. ನನ್ನ ಒಂದು ಪ್ರೆಸೆಂಟ್ ಸಿಚುವೇಶನ್, ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟಾಗಿ ಆಗಲಿಕ್ಕೆ ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕು, ಲೈಕ್ ಬಟ್ಟೆ ತೆಗೆಯೋದು ಆಗಲಿ, ಹಾಕೊಳ್ಳೋದಾಗಲಿ, ಸೊಸೈಟಿ ನನ್ನನ್ನು ನೋಡೋ ರೀತಿ ಆಗಲಿ, ನೇಚರ್ ನನಗೇನು ಮಾಡಿಕೊಡ್ತು ಅನ್ನೋದಾಗಲಿ, ಒಂದೊಂದು ಹಂತವಾಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ. ರೀಚ್ ಆಗುತ್ತೆ ಜನಕ್ಕೆ, ನೋಡ್ಬೋದು. ಬ್ಲೆಸ್ ಮಾಡಿ ಅಂತ ಬಯಸ್ತೀನಿ ಎಲ್ಲರ ಮುಂದೆ. ನನ್ನ ಲೈಫ್ ಬಗ್ಗೆ ಹೇಳಕ್ಕೆ ಬಂದರೆ ಮೇಡಮ್, ಪ್ರೆಸೆಂಟ್ ನನ್ನ ಆಕಾರ ಏನಿದೆಯೋ ಸಿನಿಮಾನೂ ಅದೇನೆ. ಸಿನಿಮಾದಲ್ಲಿ ನನ್ನ ಆಕಾರ ಮುಚ್ಚುಮರೆ ಇಲ್ಲ, ಓಪನ್ ಅಪ್ ಆಗಿದೆ. ನನ್ನ ಲೈಫ್, ನನ್ನ ಜರ್ನಿ, ನನಗೆ ಈ ಒಂದು ಆಕಾರ 25 ವರ್ಷದಿಂದ ಇದೆ. ಸಿನಿಮಾದಲ್ಲಿ ನಾನು 25 ವರ್ಷ ಜರ್ನಿ ನಾನು 1-2 ಅವರಲ್ಲಿ ನೋಡ್ತೀರಾ. ಕಂಪ್ಲೀಟ್ ನನ್ನ ಒಂದು ಬಯೋಪಿಕ್ ಅಂತಲ್ಲ ಅಲ್ಲ, ನನ್ನ ಸ್ಟ್ರಗಲ್ಸು, ಹಾರ್ಡ್ ವರ್ಕು ಮೈನ್ ಅದೇ ಅಲ್ವಾ ಜನಕ್ಕೆ. ಇವತ್ತಿನ ದಿನ ನಾನೊಬ್ಬ ಇಂಟರ್ನ್ಯಾಷನಲ್ ಪ್ಯಾರಾ ಸ್ವಿಮ್ಮರ್, 9 ಇಂಟರ್ನ್ಯಾಷನಲ್ ಮೆಡಲ್ ತೊಗೊಂಡಿದ್ದೀನಿ, 21 ನ್ಯಾಷನಲ್ ಮೆಡಲ್ ತೊಗೊಂಡಿದ್ದೀನಿ, ಸುಮಾರು ಅವಾರ್ಡ್ಸ್ ಎಲ್ಲ ಆಗಿದೆ. ಇದು ಸುಲಭ ಅಲ್ಲ. ಈ ರೀತಿ ಒಂದು ಚೇಂಜ್ ಓವರ್ ಬರಬೇಕು ಅಂತ ಹೇಳಿದ್ರೆ ಬೈ ಬರ್ತ್ ನಾನು ಈ ರೀತಿ ಅಲ್ಲ. ಇದೆಲ್ಲ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾನು ಎಷ್ಟೇ ಹೇಳಿ ಏನೇ ಬಂದ್ರೂ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಬರೋದು ನನ್ನ ಸೌಭಾಗ್ಯ. ಇದು ನನ್ನ ಪಾತ್ರ ಭಾಳನೇ ಇಂಪಾರ್ಟೆಂಟ್ ಅಂತ ಬಯಸ್ತೀನಿ. ಈ ಒಂದು ಪಾತ್ರ ನನ್ನ ಲೈಫಿಗೆ ಸಿಕ್ಕಿರೋದು. ಇನ್ನು ಹೆಚ್ಚಿನ ಜನ ಇದ್ದಾರೆ, ಅವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಅವರು ಹಂಚ್ಕೊಳ್ಳೋದು, ಹೇಳ್ಕೊಳ್ಳೋದು ತುಂಬ ಇದೆ. ಅದೇ ನಾವು ಪ್ರತ್ಯೇಕವಾಗಿ ಹೇಳೋದು ಬೇಕಾಗಿಲ್ಲ. ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅನ್ನೋದು.
ಎಲ್ಲ ನಮ್ಮ ಸೀನಿಯರ್ಸ್ ಯಾರಿದಾರೋ ಅವರೆಲ್ಲ ಇದನ್ನೇ ಹೇಳೋದು. ಅವಕಾಶ ಸಿಕ್ಕಿದ್ರೆ ನಾವೇನೋ ಅಂತ ಪ್ರೂವ್ ಮಾಡ್ಕೊಂತೀವಿ. ಇವತ್ತು ಸಿಕ್ಕಿದೆ, ನಿಮ್ಮ ಆಶೀರ್ವಾದಕ್ಕೋಸ್ಕರ ಬಯಸ್ತಾ ಇದ್ದೀನಿ.